ಅವರು ರಾಜಕೀಯವಾಗಿ ಅವರ ಸರ್ವೈವಲ್ಗೆ ಅವರ ಧ್ವನಿ ಎತ್ತಬೇಕು. ಎಲ್ಲ ಪಾರ್ಟಿಯವರು ಅದಕ್ಕೆಲ್ಲ ಒಟ್ಟಿಗೆ ಸೇರಿ ಅವ್ರು ಮಾಡ್ತಾರೆ. ಅವ್ರ ವಾದ ಎಲ್ಲ ಮಾಡಾಗಿತ್ತಲ್ಲ. ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಅದು ತ್ರೀ ಮೆಂಬರ್ ಜಡ್ಜ್ಮೆಂಟು ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ? ಈಗ ನಮಗೆ 177 TMC ಬಿಡಬೇಕು ಅಂತ ಹೇಳಿದ ಮೇಲೆ ನಾವು ಒಪ್ಕೊಳ್ಳಿಲ್ವಾ? ಸರ್, ಈಗಾಗಲೇ ಬಿಜೆಪಿಯಿಂದ ಆಯ್ಕೆಯಾಗಿರೋ ಸಂಸದರು ಇದ್ರ ಬಗ್ಗೆ ಹೋರಾಟ ಮಾಡಬೇಕಲ್ಲ ಸರ್ ಕೇಂದ್ರದಲ್ಲಿ? ಅವ್ರು ಮಾಡ್ತಾರೆ ಖಂಡಿತ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎಂಪಿಗಳು, BJP ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಸರ್, ಈಗ ನೀವು ಅಲಯನ್ಸ್ ಅಲ್ಲಿ ಇದ್ದೀರಿ, ಅಲ್ಲಿ ತಮಿಳುನಾಡಲ್ಲಿ ಈಗ ನೀವು ಕಾಂಗ್ರೆಸ್ ಅಲಯನ್ಸ್ ಅಲ್ಲಿ ಇದ್ದೀರಿ, ಹಾಗಾಗಿ ಅಂದ್ರೆ ರಾಜಕೀಯವಾಗಿ ಬಳಸ್ಕೊಂಡು ಇದನ್ನ ನೀವು ಸಮಸ್ಯೆ ಇತ್ಯರ್ಥ ಪಡ್ಬೋದು ಸರ್? ಖಂಡಿತ ನಾವು ನಮ್ಗೇನು ಅವ್ರಿಗೆ ಮನವಿ ಮಾಡಬೇಕು, ಖಂಡಿತ ಅವ್ರಿಗೆ ಮನವಿ ಮಾಡ್ತೀವಿ. ಈಗ ರಾಜಕಾರಣ ಏನಿಲ್ಲ, ಇಬ್ಬರಿಗೂ ಒಳ್ಳೇದಾಗುವಂಥ ಒಂದು ಪ್ರಾಜೆಕ್ಟು. ತಾಳ್ಮೆಯಿಂದ ನಾವು ಇಬ್ಬರೂ ಈ ಜನರ ಹಿತ ಕಾಪಾಡಿಕೊಂಡು ಹೋಗೋಣ. ಸರ್, ಬಿಜೆಪಿ ಉಚ್ಚಾಟಿತ ಶಾಸಕರ ಮಾತುಗಳು ನಿಮಗೆ ಏನಾದರೂ ಸರ್? ಯಾಕಂದ್ರೆ ನಿಮ್ಮ ಜೊತೆ ಕಾಣಿಸ್ಕೊಂಡಿದ್ರು ನನ್ನ ಜೊತೆ 224 ಜನನೂ ನನ್ನ ಜೊತೆ ಭಾಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಇವತ್ತು. ನಾನು BJP ಅವರಿಗೆ, ಕಾಂಗ್ರೆಸ್ ಅವರಿಗೆ, ದಳದವ್ರಿಗೆ ಅಂತಲ್ಲ, ಎಲ್ಲರೂ ನನ್ನ ಬ್ರದರ್ಸ್ ಅವರು. ಅವರು ಬಹಿರಂಗವಾಗಿ ಹೇಳಿದ್ರು, ನಾವು ನಮಗೆ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮುಂದಿನ ಚುನಾವಣೆ ನನಗೆ ಗೊತ್ತಿಲ್ಲ ಅದು, ಯಾಕೆಂದ್ರೆ ಅವ್ರದ್ದು ಕಾನ್ಫಿಡೆನ್ಷಿಯಲ್ ಓಟು. ನನಗೆ ನಾನು ಕಣ್ಣು ಹಾಕ್ಕೊಂಡು ಇಲ್ಲಾಂದರೆ ಕನ್ನಡಿ ಹಾಕಿ ದುರ್ಬಿ ಹಾಕಿ ನೋಡೋಕ್ಕಾಗ್ತದ? ಅದು ಗುಪ್ತ ಮತದಾನ. ಆ ಗುಪ್ತ ಮತದಾನ ಏನಿದೆಯೋ ಅಂತ ಗೊತ್ತಿಲ್ಲ. 6 ಗಂಟೆಗೆ ಗೊತ್ತಾಗ್ತದೆ, ಆಮೇಲೆ ಮಾತಾಡೋಣ.